ಏನ್ ಮಾಡ್ತಾ ಇದ್ದೀವಿ? ಇಲ್ಲ ಕೇಳು ಓಪನಿಂಗ್ ಅಲ್ಲ ಮೂರು ಸಲ ಓಪನಿಂಗ್ ಮಾಡ್ತಾರೆ. ಮಾಡಿದ್ದಾರೆ ದಿನ ಬೆಳಗ್ಗೆ ತಾವು ಆಡಬೇಕೆಲ್ಲ ಕಾರಣಕ್ಕೋಸ್ಕರ ಸ್ವತಃ ಕೈಯಿಂದ ದುಡ್ಡನ್ನು ಹಾಕಿ ಇವತ್ತು ಆ ದುಡ್ಡಿಂದ ನಾಟ್ ತಂದಿದ್ದಾರೆ, ಆ ದುಡ್ಡಿಂದ ನೆಟ್ ತಂದಿದ್ದಾರೆ. ಅವರೇ ಸ್ವತಃ ಪಟ್ಟಿಯನ್ನು ಹಾಕಿ ನೆಟ್ ತಂದಿದ್ದಾರೆ, ಬ್ಯಾಟ್ ಮೆಟಲ್ ಬೇಕಾದಂತ ಸಾಮಗ್ರಿ ತಂದಿದ್ದಾರೆ, ತಂದು ಆಟ ಆಡ್ತಾರೆ. ಅದನ್ನ ತಂದು ಇವತ್ತು ಉದ್ಘಾಟನೆ ಮಾಡ್ತಾರೆ ಅವರು. ಬೇರೆ ಅದೇ ಇಲ್ಲಿ ಆಟ ಆಡುವಂತ ಯುವಕರು ತಂದಿರ್ತಕ್ಕಂಥ ದಿನ ಸಾಮಗ್ರಿಗಳನ್ನು ಬಳಸಿ ಉದ್ಘಾಟನೆ ಮಾಡುವಂತ ಶಾಸಕರು ಇವರು. 3 ಬಾರಿ ಗೆದ್ದಂತ ಶಾಸಕರು, KKRDB ಅನ್ನಂತ ದೊಡ್ಡ ಒಂದು ವ್ಯವಸ್ಥೆ ಇರತಕ್ಕಂತ ಅಂತ ಇದರ ಅಧ್ಯಕ್ಷರು ಇವರು. ಸರ್ಕಾರ ಇವ್ರದೇ ಸರ್ಕಾರ, ಇವ್ರದೇ ಸಚಿವರು ಎಲ್ಲ ಇದ್ರು ಸಹಿತ ಯುವಕರು ತಂದಂತ ಒಂದು ಸಾಮಗ್ರಿಗಳನ್ನು ಬಳಸಿ ಅದನ್ನ ಆಟ ಆಡುವ ಮೂಲಕ ಉದ್ಘಾಟನೆ ಮಾಡುವಂತ ಅಂತ ಹೇಳಿದ್ರೆ ಇಂಥ ನಾಚಿಕೆ ಕೇಳಿ ಇಡೀ ಜಗತ್ತಿನ ಎಲ್ಲ ವೀಕ್ಷಣೆ ಸಾಧ್ಯನೇ ಇಲ್ಲ. ಕೇಳಕ್ ಬಂದಂತ ಯುವಕರನ್ನ ಪ್ರಶ್ನೆ ಮಾಡಿದಂತ ಯುವಕರಿಗೆ ಗೆಟ್ ಔಟ್, ಶಟಪ್, ನಿನಗೆ ಬರ್ತದೆ ಇಂಗ್ಲಿಷ್? ನಾವು ಓದಿದೀವಿ, ನಮಗೂ ಓದಿದ ಇಂಗ್ಲಿಷ್ ಪದಗಳು ನಾವು ವಾಪಸ್ ಬಳಸಿದ್ರೆ ನಿಮ್ಮ ಗುಂಡಾಗಿರಿ, ನಿಮ್ಮ ದುರ್ವರ್ತನೆ ಬಹಳ ದಿನ ನಡೆದಿಲ್ಲ. ಮಾನ್ಯ ಶಾಸಕರೇ, ಇದು ಸರಿಯಲ್ಲ. ದಯವಿಟ್ಟು ಹೇಳ್ತೀನಿ, ನೀವು ಮೂರು ಬಾರಿ ಉದ್ಘಾಟನೆ ಮಾಡಿದಂತ ಇದನ್ನ ತಕ್ಷಣ ಸರಿ ಮಾಡಬೇಕು. ಇಲ್ದಿದ್ರೆ ಇದನ್ನ ಅತಿರೇಕಕ್ಕೆ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ಈ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ಆ ವಿಡಿಯೋನ ನೀವು ದಯವಿಟ್ಟು ಎಲ್ಲರಿಗಿಂತ ಬಹಳ ಕೆಟ್ಟದೊಂದು ಏನ್ ವಿಚಾರ ಏನಂದ್ರೆ ಈಗ ಹೈಸ್ಕೂಲ್ ಮತ್ತೆ ಕಾಲೇಜ್ ಹುಡುಗರು ಹುಡುಗಿಯರೆಲ್ಲ ಇಲ್ಲಿ ಆಟ ಆಡಕ್ ಬರ್ತಾರೆ. ಆಟ ಆಡ್ಬೇಕಾದ್ರೆ ಒಂದು ಟಾಯ್ಲೆಟ್ ರೂಮ್ ಇಲ್ಲ, ಎಲ್ಲಿ ಹೋಗ್ಬೇಕು? ರೆಸ್ಟ್ ರೂಮಿಗೆ ಎಲ್ಲಿ ಹೋಗ್ಬೇಕು? ನೀರಿನ ವ್ಯವಸ್ಥೆ ಇಲ್ಲ, ರೆಸ್ಟ್ ರೂಮ್ ಇಲ್ಲ. ರೆಸ್ಟ್ ರೂಮ್ ಇಲ್ಲ ಅಂದ್ರೆ ಹೆಂಗಿಲ್ಲ, ಎಲ್ಲ ಹೊರಗಡೆ ಕೊಂಡಿರ್ತಾರೆ. ಬಾಬು ನಮ್ ಕಣ್ಣ ನೀರ್ ಬಂದ ಆ ದೃಶ್ಯಗಳನ್ನ ನೋಡಿ ಏನಪ್ಪಾ ಎಂತ ಹಣೆ ಬರೋಣ ಅಂತ. ಇದು ಶಾಸಕರ ಗಮನಕ್ಕೆ ಬಂದಿದ್ದೀರಿ ಸರ್? ಎಲ್ಲ ಗೊತ್ತದ, ವಿಡಿಯೋ ಮಾಡಿದ್ದೇವೆ, ಎಲ್ಲ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಹಿಂಗ್ ಮಾಡ್ತಾರೆ ನೋಡ್ರಿ, ಕೇಳಕ್ ಹೋದ್ರೆ ನಾನ್ಸೆನ್ಸ್ ಅಂತ. ಮತ್ತೆ ಏನ್ ಕೇಳ್ಬೇಕು? ಸ್ಪಂದನೆ ಮಾಡಿದ್ರೆ ಆಯ್ತು, ಮಾಡ್ತೀವಿ, ಭರವಸೆ ಏನಿಲ್ಲ. ಆ ಪದನೇ ಬರ್ಲಿ ಅವ್ರ ಬಾಯಿಂದ. ಶಟಪ್ ಅಂತಾರ. ಸೆಟಪ್ ಹೋಗು, ಯಾಕಿರ್ತೀರಿ, ಏನು ನಾನ್ಸೆನ್ಸ್ ಅಂತಂದ್ರೆ ಏನ್ ಹೇಳ್ತಾರೆ? ನನಗೂ ಮಾತಾಡ ಬರ್ತದ, ನಾನು ಹಂಗ್ ಜೋರ್ ಮಾಡ್ತೀನಿ ಅಂದ್ರೆ ರೌಡಿ ನೀವು ನಿಮ್ ಹಕ್ಕಿ ಸ್ಪಂದನೆ ಮಾಡಿಲ್ಲ. ನೀವು ರೌಡಿನ ರೌಡಿಗಳ ತರ ಬಿಹೇವ್ ಮಾಡಿಲ್ಲ. ನೀವು ಕ್ಷೇತ್ರ ಶಾಸಕರು 2,34,000 ಮತದಾರರು ನಿಮ್ಗೆ ಚುನಾಯಿತರನ್ನ ಮಾಡಿದ್ದಾರೆ. ನೀವು ಅಂಥವ್ರಿಗೆ ನೀವು ಮತದಾರರಿಗೆ ನೀವು ಬೆಲೆ ಕೊಡಲಿಲ್ಲ, ಇನ್ಯಾರಿಗೆ ನೀವು ಬೆಲೆ ಕೊಡೋದು? ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಕಾಂಗ್ರೆಸ್ ಮಾತಾಡ್ತಿದ್ದೀವಿ, ಎಲ್ಲ ಸಂವಿಧಾನ ಇಲ್ಲ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.